ಇನ್ನು ಕೋಗಿಲು ಬಳಿಕ ತಣಿಸಂದ್ರದಲ್ಲಿ ಒತ್ತುವರಿ ಆಪರೇಷನ್ ನಡೆದಿದೆ. ಕೋಗಿಲು ಗಲಾಟೆ ಮುಗಿಯುವ ಮೊದಲೇ ತಣಿಸಂದ್ರದಲ್ಲಿ ಈಗ ಜೋರಾಗ್ಬಿಟ್ಟಿದೆ ಈ ಒತ್ತುವರಿಯ ಗಲಾಟೆ. ಬೆಳಗ್ಗೆಯಿಂದಲೂ ನಡೀತಾ ಇದೆ ಅಂತೆ ಅಕ್ರಮ ಮನೆಗಳ ತೆರವು. ಸಚಿವ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಬಿಗ್ ಆಪರೇಷನ್ ನಡೀತಾ ಇದೆ. ಏನ್ ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ತುಂಬಾ ಆಕ್ಟಿವ್ ಆಗಿಬಿಟ್ಟಿದ್ದಾರಲ್ಲ. ತಣಿಸಂದ್ರದ SRK ನಗರದ ಬಳಿ ಒತ್ತುವರಿಯ ಕಾರ್ಯಾಚರಣೆ. ಸದ್ಯಕ್ಕೆ 36 ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಅಕ್ರಮ ಮನೆಗಳು ಮಾರ್ಕಿಂಗ್ ಮಾಡಲಾಗಿದೆ. ನಮ್ಮ ಬಳಿ ಈ ಖಾತೆ ಇದೆ, ಎಲ್ಲ ಟ್ಯಾಕ್ಸ್ ಕಟ್ಟಿದ್ದೇವೆ. ಏಕಾಏಕ ಬಂದು ಅಧಿಕಾರಿಗಳು ಮನೆ ಹೊಡೆದಿದ್ದಾರೆ. ಓಕೆ, 20 ವರ್ಷದಿಂದ ಇಲ್ಲೇ ಇದ್ದೇವೆ, ಈಗ BDA ಅಂತಿದ್ದಾರೆ. ಡೆಮಾಲಿಷನ್ ವೇಳೆ 1 ಲಕ್ಷ ಮೌಲ್ಯದ ಬಂಗಾರ ಮಿಸ್ ಆಗಿದೆ. ಇಂಟ್ರೆಸ್ಟಿಂಗ್. ಟಿವಿ ತಗೊಂಡು ಹೋದ್ರು, ಯಾರು ಅಂತ ಗೊತ್ತಿಲ್ಲ. BDA ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮಗೆ BDA ಅಧಿಕಾರಿಗಳಿಗೆ. ಕೃಷ್ಣ ಬೈರೇಗೌಡ್ರೆ, ನಿಮಗೂ ಕೂಡ ಏನ್ರಿ ಆಗ್ತಾ ಇದೆ ನಿಮ್ ಕ್ಷೇತ್ರದಲ್ಲಿ? ಮೊನ್ನೆ ನೋಡಿದ್ರೆ ಕೋಗಿಲು, ಇವತ್ತು ನೋಡಿದ್ರೆ ಇಲ್ಯಾವುದೋ ಒಂದು. ಇಷ್ಟು ಮನೆಗಳು ಕಟ್ಟುವವರೆಗೆ ಎಲ್ಲಿ ಹೋಗಿದ್ರಿ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಾ ಅಥವಾ ಏನ್ ಮಾಡ್ತಾ ಇದ್ರಿ ಅಂತ? 200 ಮನೆ ಅಂದ್ರೆ ಏನ್ ಸಣ್ಣ ಪುಟ್ಟ ವಿಚಾರ ಏನ್ರಿ? 200 ಮನೆ ಅಂತ ಹೇಳಿದ್ರೆ ಇದು ಬೇರೆ ಏನೂ ಅಲ್ಲ. ಬೇರೆ ಯಾವ್ದು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳ ಕಾಂಟ್ರಾಕ್ಟರ್ಸ್ಗಳಿಗೆ ಬಿಲ್ಡಿಂಗ್ ಕಟ್ಟಕ್ಕೆ ಬೆಂಗಳೂರಲ್ಲಿ ಎಲ್ಲೂ ಜಾಗ ಇಲ್ಲ, ಜಾಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲೆಲ್ಲಿ ಈಗ ಇವರಿಗೆಲ್ಲ ಕಾಣಿಸ್ತಾ ಇದೆ ಯಾರ್ಯಾರ ಮನೆ ಹೊಡಿಬೇಕು ಅಂತ ಹೇಳಿ. ಬರ್ದು ಕೊಡ್ತೀನಿ ನೋಡಿ. ಇದೇ ಕೋಗಿಲು ಅಲ್ಲಿ ಅಥವಾ ಈ ಸ್ಥಳದಲ್ಲಿ ಇನ್ನೊಂದು 5-10 ವರ್ಷದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತದೆ ನಿಲ್ದೇ ಇದ್ರೆ ನೀವು ಹೇಳ್ದಂಗೆ ಕೇಳ್ಬೋದು ನಾವು. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ತಣಿಸಂದ್ರದಲ್ಲಿ ತೆರವು ಕಾರ್ಯಾಚರಣೆ, ಜನರ ಗೋಳಾಟ. SRK ನಗರದ ನಿವಾಸಿಗಳ ಗೋಳು ಕೇಳೋರಿಲ್ಲ ಸ್ವಾಮಿ. ಇಲ್ಲಿ ಕೋಗಿಲು ಕ್ರಾಸ್ ಒತ್ತುವರಿ ಬಳಿಕ ಸರ್ಕಾರವೇ ದೌಡಾಗಿತ್ತು ಅಲ್ಲಿಗೆ. ಆದ್ರೆ ವಲಸಿಗರಿಗಾಗಿ ಮಿಡಿದಿದ್ದಂತ ರಾಜ್ಯ ಸರ್ಕಾರದ ಹೃದಯ ನಿಂತುಬಿಟ್ಟಿದೆ. ಇದೀಗ ಮನೆ ಕೊಡೋದಕ್ಕೂ ರೆಡಿಯಾಗಿದೆ ಸರ್ಕಾರ. DCM DKಶಿ ವಸತಿ ಸಚಿವ ಜಮೀರ್ ಅಹಮದ್ ಭೇಟಿಯನ್ನು ನೀಡಿದ್ರು. ಅಲ್ಲಿ ಎದ್ನೋ ಬಿದ್ನೋ ಅಂತ ಸ್ಥಳಕ್ಕೆ ಹೋಗಿದ್ದ ನಾಯಕರು. ಆದ್ರೆ ಇಲ್ಲೇನಾಗ್ತಾ ಇದೆ? ತಣಿಸಂದ್ರದಲ್ಲಿ ಮಹಿಳಾ ಆಯೋಗ, ಮಾನವ ಹಕ್ಕುಗಳು ಆಯೋಗ ಕೂಡ ಎಂಟ್ರಿಯನ್ನು ಕೊಟ್ಟಿದೆ ಅಂತೆ. ತಣಿಸಂದ್ರದ ಜನರ ಬಗ್ಗೆ ಮಾತ್ರ ಯಾರಿಗೂ ಕರುಣೆ ಇಲ್ಲ. ಕೋಗಿಲಗೆ ಎದ್ನೋ ಬಿದ್ನೋ ಅಂತ ಹೋದ್ರಿ, ಆದ್ರೆ ತಣಿಸಂದ್ರದಲ್ಲಿ ಏನಾಗಿದೆ? ಪುನಃ ಬಹುಶಃ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಬೇಕಾ ಅಂತ ಅಲ್ಲಿನ ಸ್ಥಳೀಯರು ಮಾತಾಡಿದ್ದಾರೆ. ಕೇಳ್ಕೊಂಡು ಬನ್ನಿ. ಕೊಡ್ಲಿಲ್ಲ, ಏನ್ ಮಾಡೋದು? ನಾವು ಹೆಂಗ್ ಹೋಗೋದು? ರೋಡಲ್ಲಿ ಮಲ್ಕೊಂಡ್ಬೇಕಾ? ಸಾಮಾನೆಲ್ಲ ಹೆಂಗ್ ಇಕ್ಕೊಟ್ಟು ನಾವು ಸಾಮಾನು ಇಕ್ತೀನಿ ಅಂತ ಸಾಮಾನೆಲ್ಲ ಎತ್ತ ಆಚೆ ಬೇಕಾಗಿ ಸರ್. ಸಾಮಾನು ವಸ್ತು ಸಾಮಾನುಗಳೆಲ್ಲ ಐತೆ ಸರ್. ಏನ್ ಮಾಡೋದು ನಾವು? ಹೇಳಿ, ಹೆಂಗ್ ಹೋಗೋದು? ಯಾರಿಗೆ ಹೇಳೋದು? ಕೊಡ್ಲಿಲ್ಲ, ಏನ್ ಮಾಡೋದು? ನಾವು ಹೆಂಗ್ ಹೋಗೋದು? ರೋಡಲ್ಲಿ ಮಲ್ಕೊಂಡ್ಬೇಕಾ? ಸಾಮಾನೆಲ್ಲ ಹೆಂಗ್ ಇಕ್ಕೊಟ್ಟು ನಾವು ಸಾಮಾನು ಇಕ್ತೀನಿ ಅಂತ ಸಾಮಾನೆಲ್ಲ ಎತ್ತ ಆಚೆ ಬೇಕಾಗಿ ಸರ್. ಸಾಮಾನು ವಸ್ತು ಸಾಮಾನುಗಳೆಲ್ಲ ಐತೆ ಸರ್. ಏನ್ ಮಾಡೋದು ನಾವು? ಹೇಳಿ, ಹೆಂಗ್ ಹೋಗೋದು? ಯಾರಿಗೆ ಹೇಳೋದು? ನೋಡಿ, ಕೋಗಿಲುವಿನ ಗಲಾಟೆ ಇನ್ನೂ ಕೂಡ ಮುಗಿಲಿಲ್ಲ. ಕೋಗಿಲು ಅಲ್ಲಿ ಏನಾಯ್ತು ಅದಿನ್ನೂ ಕೂಡ ಮಾಸಿಲ್ಲ. ಕೋಗಿಲಿಗೂ ಹೊಡೆದ ಕೋಗಿಲುವನ್ನು ತೆರವುಗೊಳಿಸಿದ 2 ಗಂಟೆ ಒಳಗಡೆ ಎಲ್ಲರೂ ಹೋಗ್ತಾರೆ. ಎಲ್ಲಾ ನಾಯಕರು ಅಲ್ಲಿ ಭೇಟಿ ಕೊಡ್ತಾರೆ. ಮಹಿಳಾ ಆಯೋಗ ಅಂತೆ, ಅವರಂತೆ, ಇವರಂತೆ, DCM ಅಂತೆ, ಕೃಷ್ಣ ಬೈರೇಗೌಡ್ರಂತೆ. ಆದ್ರೆ ಇಲ್ಲಿ ತಣಿಸಂದ್ರದಲ್ಲಿ ಮಾತ್ರ ಯಾರು ಕೇಳೋರೇ ಇಲ್ಲ. ಯಾಕಂದ್ರೆ ಇಲ್ಲಿ ಇನ್ನೂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಲಿಲ್ಲ, ಇಲ್ಲಿನ್ನೂ ವೇಣುಗೋಪಾಲ್ ಟ್ವೀಟ್ ಮಾಡಲಿಲ್ಲ. ಹಂಗಾಗಿ ಈ ಪರಿಸ್ಥಿತಿ. ಇಲ್ಲಿ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. 200 ಮನೆ ಕಟ್ಟೋವರೆಗೆ ಏನ್ರಿ ಮಾಡ್ತಾ ಇದ್ರಿ ನೀವು? ಕತ್ತೆ ಮೇಯಿಸ್ತಾ ಇದ್ರೇನ್ರಿ? ಈಗೇನು ಅಧಿಕಾರಿಗಳೆಲ್ಲ ಹೋಗಿ ಏನ್ ಶೋ ಮಾಡ್ತಾ ಇದ್ದೀರಲ್ಲ? 200 ಮನೆ ಕಟ್ಟುವವರೆಗೆ ಏನ್ ಮಾಡ್ತಾ ಇದ್ರಿ ಅಂತ ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಕೋಗಿಲು ಅಲ್ಲಿ ಏನಾಯ್ತು ಅಂತ ನಮ್ಮ ಕಣ್ಣೆದುರಿಗಿದೆ. ಅದಿನ್ನೂ ಆ ಪ್ರಕರಣ ಇನ್ನು ಮಾಸವ ಮೊದಲಿಗೆ ತಣಿಸಂದ್ರದಲ್ಲಿ ಇಂತಹ ಒಂದು ಅವ್ಯವಸ್ಥೆ ಆಗರ ಆಗಿರುವಂಥದ್ದು. ಇಷ್ಟು ಮನೆ ಕಟ್ಟುವವರೆಗೆ ಅಧಿಕಾರಿಗಳು ಎಲ್ಲಿದ್ರಂತೆ? ಈಗ ಬಂದು ಹೊಡಿತಾ ಇದ್ದಾರಲ್ಲ, ಇದಕ್ಕೆ ಪರಿಹಾರ ಕೊಡೋರು ಯಾರಂತೆ? ಏನೇನು ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಲಕ್ಷ್ಮಿ? ಎಸ್ ಕಾರ್ತಿಕ್, ಈಗೇನು ಮೊನ್ನೆ ಅಷ್ಟೇ ಕೋಗಿಲು ಕ್ರಾಸ್ ಬಳಿಯಲ್ಲಿ ಒಂದಷ್ಟು ಮನೆಗಳನ್ನ ತೆರವುಗೊಳಿಸಿದ್ರು. ಅದಕ್ಕೂ ಇನ್ನು ಪರ್ಯಾಯವಾಗಿ ಯಾವುದೇ ರೀತಿಯಾದಂತ ಮಾಹಿತಿ ಸಿಕ್ಕಿಲ್ಲ.
ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ತಣಿಸಂದ್ರದಲ್ಲಿ ಇದೇ ರೀತಿಯಾಗಿ ಏನು ಬಿಡಿಎ ಜಾಗದಲ್ಲಿ ಮನೆಯನ್ನ ಕಟ್ಟಿದ್ದಾರೆ ಅನ್ನುವಂತಹ ವಿಚಾರವಾಗಿ ತೆರವು ಕಾರ್ಯಾಚರಣೆ ಈಗ ಬಿಡಿಎ ಅಧಿಕಾರಿಗಳಿಂದ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದು ಹೈಕೋರ್ಟ್ ಆದೇಶದ ಮೇರೆಗೆ ಬಿಡಿಎ ಇಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದು ಮೂಲ ಆಧಾರಗಳಿಂದ ಒಂದು ಸ್ವಲ್ಪ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಇಲ್ಲಿ ಸದ್ಯಕ್ಕೆ ಏನು ಬೆಳಗಿನ ಜಾವ 5 ಗಂಟೆಯಿಂದಲೇ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಜನ ಹೇಳ್ತಿದ್ದಾರೆ ನಮ್ಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಸಹ ನೀಡಬೇಕಾಗಿತ್ತು, ನೀಡಿಲ್ಲ ಅವರು. 3 ದಿನಗಳಾಗ್ಲಿ ಅಥವಾ 5 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರೆ ನಾವು ಎಚ್ಚೆತ್ಕೊಳ್ತಿದ್ವಿ, ಬೇರೆ ಕಡೆ ಹೋಗುವುದಕ್ಕೆ ಏನಾದ್ರು ತಯಾರಿಯನ್ನ ಮಾಡ್ಕೋತಾ ಇದ್ವಿ. ಆದ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೇನೆ ಬೆಳ್ಳಂಬೆಳಗ್ಗೆ ನಮ್ಮ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಂದು ಈ ರೀತಿಯಾಗಿ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಒಂದ್ ಕಡೆ ಕೇಳಿ ಬರ್ತಾ ಇದೆ. ನಮಗೆ ಬಿಡಿಎ ಅಧಿಕಾರಿಗಳು ನಮಗೆ ಕೋರ್ಟ್ ಆದೇಶದ ಮುಖಾಂತರ ಬಂದಿದೆ, ಆ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದು ಒಂದು ಕಡೆ ಕೇಳಿ ಬರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಏನು ಇಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಒಂದಷ್ಟು ಮನೆಗಳಿಗೆ ಡಾಕ್ಯುಮೆಂಟ್ಸ್ ಗಳಿದಾವೆ. 3 ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ಬಂದು ಮನೆಯನ್ನ ಮಾಡ್ಕೊಂಡಿರುವಂತಹದ್ದು ಸದ್ಯಕ್ಕೆ ಇರೋದು. ಯಾಕಂದ್ರೆ ಒಂದಷ್ಟು ಜನರು ಎಲ್ಲಾ ರೀತಿಯಾದಂತಹ ಈ ಬಿ ಕಾರ್ಡ್ ಆಗಿರ್ಬೋದು, ಇದು ಈ ಕಾರ್ಡ್ ಆಗಿರ್ಬೋದು, ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡಿದ್ರು ಸಹ ನಮಗೆ ಆಗ ಡಾಕ್ಯುಮೆಂಟ್ಸ್ ಮಾಡುವುದಕ್ಕಾಗಿ ಅಥವಾ ಸಹಿ ಮಾಡೋದಕ್ಕೆ ಬಂದಾಗಲಿ ಯಾವುದೇ ರೀತಿಯಾದಂತಹ ಬಿಡಿಎ ಅಧಿಕಾರಿಗಳು ಹೇಳಿಲ್ಲ. ಇದೆಲ್ಲವೂ ಸಹ ಬಿಡಿಎ ಜಾಗ ಅಂತ ಹೇಳಿಲ್ಲ. ಬಟ್ ಸದ್ಯಕ್ಕೆ ಸಡನ್ ಆಗಿ ಬಂದು ಈ ರೀತಿಯಾಗಿ ಮುಂದಾಗ್ತಾ ಇರೋದು ನಿಜಕ್ಕೂ ಬೇಸರ ಆಗ್ತಿದೆ ಅಂತ ಹೇಳಿ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಇನ್ನೊಂದಷ್ಟು ಜನರು ನಾವು ನಮ್ಮನ್ನ ಅಂದ್ರೆ ಮನೆ ಕೆಡುವುದ್ರೆ ನಮ್ಮ ಮುಖಾಂತರವಾಗಿನೇ ಬಿದ್ದೋಗ್ಲಿ, ಆದ್ರೆ ನಾವು ಮಾತ್ರ ಬರೋದಿಲ್ಲ ಅಂತ ಹೇಳಿ ಒಂದಷ್ಟು ಜನ ಪಟ್ಟು ಹಿಡಿದು ಮನೆಯಲ್ಲೇನೆ ಕುಳಿತಿದ್ದಾರೆ. ಸೊ ಟೋಟಲ್ ಆಗಿ ಒಟ್ಟಾರೆಯಾಗಿ ಈಗಾಗಲೇ 22 ಮನೆಗಳನ್ನುವಂತಹದ್ದು ಮೂಲ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ. ಇನ್ನು ಯಾವ ರೀತಿಯಾಗಿ ಇದನ್ನ ಅವರಿಗೆ ಪರಿಹಾರ ನೀಡ್ತಾರೆ ಸರ್ಕಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.